ಲೋಕಸಮರದ ಹೊಸ್ತಿಲಲ್ಲಿ ಹೊಲಸೆದ್ದು ಹೋಗಿದೆ ರಾಜ್ಯ ರಾಜಕಾರಣ. ಹಾಗಾದ್ರೆ ಏನಾಗಿದೆ? ಬ್ರೇಕಿಂಗ್ ನ್ಯೂಸ್ ನಲ್ಲಿ ಲೋಕಸಮರ ಹತ್ತಿರ ಬರ್ತಾ ಇದ್ದಂತೆ ಈ ರಾಜಕಾರಣಿಗಳಿಗೆ ಏನಾಗ್ತಿದೆಯೋ ಗೊತ್ತಿಲ್ಲ. ಅಂತೆ ಕಂತೆಗಳ ರೂಪದಲ್ಲಿ ಮತ್ತೆ ಕೆಳಮಟ್ಟಕ್ಕೆ ಇಳಿಯಿತಾ ಬಿಜೆಪಿ ಅನ್ನುವಂತಹ ಪ್ರಶ್ನೆ. ರೇವಣ್ಣ ಸತ್ತಿದ್ರೆ ಮಾರನೇ ದಿನವೇ ಭವಾನಿ ರೇವಣ್ಣ ಕ್ಯಾಂಡಿಡೇಟ್ ಆಗ್ತಾ ಇದ್ರು. ಹೀಗಂತ ರೇವಣ್ಣನ ಬಗ್ಗೆ ಮೊನ್ನೆ ಯಾರೋ ಮಂಡ್ಯದಲ್ಲಿ ಹೇಳ್ತಾ ಇದ್ರಂತೆ. ಹಿಂಗೆ ಅನ್ನಿಸ್ಕೊಳ್ಳೋಕೆ ರೇವಣ್ಣ ಈ ರೀತಿ ಹೇಳಿಕೆ ಕೊಡ್ಬೇಕಿತ್ತ ಅಂತ ಹೇಳಿ ಈಶ್ವರಪ್ಪನವರು ಮಾತಾಡಿದ್ದಾರೆ. ಸುಮಲತಾ ಅವರನ್ನ ಟೀಕಿಸಿದ್ದ ರೇವಣ್ಣ ವಿರುದ್ಧ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಈಶ್ವರಪ್ಪನವರು. ರೇವಣ್ಣ ಮಾತಾಡಿದ್ರು ಅಂತ ನೀವು ಮಾತನಾಡೋದು ಎಷ್ಟು ಸರಿ ಈಶ್ವರಪ್ಪನವರೇ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಅವರು ಹೇಳಿದ್ರು ಇವರು ಹೇಳಿದ್ರು ಅಂತ ಯಾಕೆ ಹೇಳ್ತೀರಿ ಈಶ್ವರಪ್ಪ ಅಂತ ಕ್ವಶನ್ ಮಾಡ್ತಿದ್ದಾರೆ. ಹಾಗಾದ್ರೆ ಈಶ್ವರಪ್ಪನವರು ಏನ್ ಹೇಳಿದ್ರು ಬನ್ನಿ ಕೇಳೋಣ. ಮಂಡ್ಯದ ಒಬ್ಬ ನಾಗರಿಕ ಹೇಳ್ತಾನೆ, ರೇವಣ್ಣವರು ಈ ರೀತಿ ಸುಮಲತಾ ಬಗ್ಗೆ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ತಿಂಗಳು ಆಗಿಲ್ಲ ಸತ್ತು ಗಂಡ ಆಗಲೇ ಯಮ ಹೊಂಟಾಳೆ ಅಂತ ಏನು ಹೇಳ್ತೀರಿ ಅಂತ ಅವನು ಹೇಳಲ್ಲ ಗೊತ್ತಾ? ನನಗೆ ಇಲ್ಲಿ ಹೇಳೋಕ್ಕೂ ಸಂಕೋಚ ಆಗುತ್ತೆ. ಇವರು ರೇವಣ್ಣ ಸತ್ತಿದ್ರೆ ಮಾರನೇ ದಿನನೇ ಭವಾನಿ ರೇವಣ್ಣ ಕ್ಯಾಂಡಿಡೇಟ್ ಆಗ್ತಿದ್ರು. ಹಿಂಗೆ ಅನ್ಸ್ಕೊಳಕ್ಕೆ ಹೇಳ್ಬೇಕಾ? ಮಂಡ್ಯದ ಒಬ್ಬ ನಾಗರಿಕ ಹೇಳ್ತಾನೆ, ರೇವಣ್ಣವರು ಈ ರೀತಿ ಸುಮಲತಾ ಬಗ್ಗೆ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ತಿಂಗಳು ಆಗಿಲ್ಲ ಸತ್ತು ಗಂಡ ಆಗಲೇ ಯಮ ಹೊಂಟಾಳೆ ಅಂತ ಏನು ಹೇಳ್ತೀರಿ ಅಂತ ಅವನು ಹೇಳಲ್ಲ ಗೊತ್ತಾ? ನನಗೆ ಇಲ್ಲಿ ಹೇಳೋಕ್ಕೂ ಸಂಕೋಚ ಆಗುತ್ತೆ. ಇವರು ರೇವಣ್ಣ ಸತ್ತಿದ್ರೆ ಮಾರನೇ ದಿನನೇ ಭವಾನಿ ರೇವಣ್ಣ ಕ್ಯಾಂಡಿಡೇಟ್ ಆಗ್ತಿದ್ರು. ಹಿಂಗೆ ಅನ್ಸ್ಕೊಳಕ್ಕೆ ಹೇಳ್ಬೇಕಾ? ಮಂಡ್ಯದ ಒಬ್ಬ ನಾಗರಿಕ ಹೇಳ್ತಾನೆ, ರೇವಣ್ಣವರು ಈ ರೀತಿ ಸುಮಲತಾ ಬಗ್ಗೆ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ತಿಂಗಳು ಆಗಿಲ್ಲ ಸತ್ತು ಗಂಡ ಆಗಲೇ ಯಮ ಹೊಂಟಾಳೆ ಅಂತ ಹೇಳ್ತಾ ಗೊತ್ತಾ? ನನಗೆ ಇಲ್ಲಿ ಹೇಳೋಕ್ಕೂ ಸಂಕೋಚ ಆಗುತ್ತೆ. ಇವರು ರೇವಣ್ಣ ಸತ್ತಿದ್ರೆ ಮಾರನೇ ದಿನನೇ ಭವಾನಿ ರೇವಣ್ಣ ಕ್ಯಾಂಡಿಡೇಟ್ ಆಗ್ತಿದ್ರು. ಹಿಂಗೆ ಅನ್ಸ್ಕೊಳಕ್ಕೆ ಹೇಳ್ಬೇಕಾ? ಮಂಡ್ಯದ ಒಬ್ಬ ನಾಗರಿಕ ಹೇಳ್ತಾನೆ, ರೇವಣ್ಣವರು ಈ ರೀತಿ ಸುಮಲತಾ ಬಗ್ಗೆ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ತಿಂಗಳು ಆಗಿಲ್ಲ ಸತ್ತು ಗಂಡ ಆಗಲೇ ಯಮ ಹೊಂಟಾಳೆ ಅಂತ ಏನು ಹೇಳ್ತೀರಿ ಅಂತ ಅವನು ಹೇಳಲ್ಲ ಗೊತ್ತಾ? ನನಗೆ ಇಲ್ಲಿ ಹೇಳೋಕ್ಕೂ ಸಂಕೋಚ ಆಗುತ್ತೆ. ಇವರು ರೇವಣ್ಣ ಸತ್ತಿದ್ರೆ ಮಾರನೇ ದಿನನೇ ಭವಾನಿ ರೇವಣ್ಣ ಕ್ಯಾಂಡಿಡೇಟ್ ಆಗ್ತಿದ್ರು. ಹಿಂಗೆ ಅನ್ಸ್ಕೊಳಕ್ಕೆ ಹೇಳ್ಬೇಕಾ? ಮಂಡ್ಯದ ಒಬ್ಬ ನಾಗರಿಕ ಹೇಳ್ತಾನೆ, ರೇವಣ್ಣವರು ಈ ರೀತಿ ಸುಮಲತಾ ಬಗ್ಗೆ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ತಿಂಗಳು ಆಗಿಲ್ಲ ಸತ್ತು ಗಂಡ ಆಗಲೇ ಯಮ ಹೊಂಟಾಳೆ ಅಂತ ಏನು ಹೇಳ್ತೀರಿ ಅಂತ ಅವನು ಹೇಳಲ್ಲ ಗೊತ್ತಾ? ನನಗೆ ಇಲ್ಲಿ ಹೇಳೋಕ್ಕೂ ಸಂಕೋಚ ಆಗುತ್ತೆ. ಇವರು ರೇವಣ್ಣ ಸತ್ತಿದ್ರೆ ಮಾರನೇ ದಿನನೇ ಭವಾನಿ ರೇವಣ್ಣ ಕ್ಯಾಂಡಿಡೇಟ್ ಆಗ್ತಿದ್ರು. ಹಾಗಾದ್ರೆ ಸುಮಲತಾ ಅವರ ವಿಚಾರವಾಗಿ ನಿನ್ನೆ ರೇವಣ್ಣನವರು ಏನ್ ಮಾತಾಡಿದ್ರು ಬನ್ನಿ ಕೇಳೋಣ. ಯಾರು ಚಾಲೆಂಜ್ ಇನ್ನೂ ಗಂಡಸತ್ತು ಇನ್ನೂ ಒಂದು ತಿಂಗಳಾಗಿಲ್ಲ 2 ತಿಂಗಳಾಗಿಲ್ಲ. ಸುಮಲತಾ ಯಾರು ಚಾಲೆಂಜ್ ಇನ್ನೂ ಗಂಡಸತ್ತು ಇನ್ನೂ ಒಂದು ತಿಂಗಳಾಗಿಲ್ಲ 2 ತಿಂಗಳಾಗಿಲ್ಲ. ಸುಮಲತಾ ಯಾರು ಚಾಲೆಂಜ್ ಇನ್ನೂ ಗಂಡಸತ್ತು ಇನ್ನೂ ಒಂದು ತಿಂಗಳಾಗಿಲ್ಲ 2 ತಿಂಗಳಾಗಿಲ್ಲ. ಯಾವಾಗ ಇವ್ರು ಚಾಲೆಂಜ್ ತಗೊಂಡ್ರು ಕೆಲವರು ಅದನ್ನ ಟೈಮ್ ಬಂದಾಗ ಹೇಳ್ತೀವಿ. ರಾಜಕಾರಣ ಅವ್ರಿಗೆ ಚಾಲೆಂಜ್ ತಗೊಂಡಾಗ ಅದು ಚಾಲೆಂಜಿಗೆ ನಾವು ಎದುರಿಸ್ಬೇಕಲ್ಲ, ಹಿಂದೆ ಓಡೋಕ್ಕಾಗುತ್ತಾ? ಆ ದೃಷ್ಟಿಯಿಂದ ಕುಮಾರಸ್ವಾಮಿ ಸುಮಲತಾ ಯಾರು ಚಾಲೆಂಜ್ ಇನ್ನೂ ಗಂಡಸತ್ತು ಇನ್ನೂ ಒಂದು ತಿಂಗಳಾಗಿಲ್ಲ 2 ತಿಂಗಳಾಗಿಲ್ಲ. ಸುಮಲತಾ ಯಾರು ಚಾಲೆಂಜ್ ಇನ್ನೂ ಗಂಡಸತ್ತು ಇನ್ನೂ ಒಂದು ತಿಂಗಳಾಗಿಲ್ಲ 2 ತಿಂಗಳಾಗಿಲ್ಲ. ಸುಮಲತಾ ಓಕೆ, ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ರವಿ ಹಳ್ಳೂರ್ ಅವರಿಂದ. ರವಿ, ಸುಮಲತಾ ವಿಚಾರವಾಗಿ ರೇವಣ್ಣನವರು ಏನ್ ಹೇಳಿಕೆಯನ್ನ ನೀಡಿದ್ರು, ಚೀತು ಅಂತ ಇದೇ ಬಿಜೆಪಿ ಅವರು ಉಗಿತಾ ಇದ್ರು. ಇವಾಗ ಈಶ್ವರಪ್ಪನವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈಶ್ವರಪ್ಪನವರಿಗೂ ರೇವಣ್ಣನವರಿಗೆ ಏನ್ ವ್ಯತ್ಯಾಸ?
ಸಭಾ ಏನು ಅಂತಂದ್ರೆ ಲೋಕಸಮರ ಹತ್ತಿರವಾಗ್ತಿದ್ದಂತೆ ಏನು ರಾಜಕೀಯ ಪಕ್ಷದ ನಾಯಕರ ವಾಕ್ಸಮರ ಮುಂದುವರೆದಿದೆ ಅಂತ ಹೇಳ್ಬೋದು, ತಾರಕಕ್ಕೇರಿದೆ ಅಂತ ಹೇಳ್ಬೋದು. ಅದರಲ್ಲೂ ಇವತ್ತು ಏನು ಬಾಗಲಕೋಟೆಗೆ ಆಗಮಿಸಿರ್ತಕ್ಕಂತ ಏನು ಈಶ್ವರಪ್ಪ ಮಾತನಾಡ್ತಾ ಏನು ರೇವಣ್ಣ ಅವರು ಸುಮಲತಾ ಅವರ ಸ್ಪರ್ಧೆ ವಿಚಾರವಾಗಿ ಈ ರೀತಿಯಾಗಿ ಮಾತನಾಡಿದ್ರೆ ಯಾರೋ ಒಬ್ಬ ಮಂಡ್ಯದ ಜನ ಹೇಳ್ತಾ ಇದ್ರು ರೇವಣ್ಣ ಅವರು ಸತ್ತಿದ್ರೆ ಭವಾನಿ ರೇವಣ್ಣ ಅವರು ನೆಕ್ಸ್ಟ್ ದಿನಾನೇ ತಮ್ಮ ಏನು ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿಗೆ ಟಿಕೆಟ್ ಅನ್ನ ಕೇಳ್ತಾ ಇದ್ರು. ಅಷ್ಟೇ ಅಲ್ಲದೆ ದೇವೇಗೌಡರಿಗೆ 28 ಮಕ್ಕಳಿದ್ರೆ 28 ಕ್ಷೇತ್ರಗಳಿಗೆ ಒಬ್ರು ಮಕ್ಕಳಂತೆ ಟಿಕೆಟ್ ಕೊಟ್ಟು ಅವ್ರ ಇಡೀ ಕುಟುಂಬವನ್ನ ರಾಜಕಾರಣದಲ್ಲಿ ಇರ್ತಿದ್ರು ಅನ್ನುವಂತ ವಾಗ್ದಾಳಿಯನ್ನ ಮಾಡಿದ್ರು. ಅಷ್ಟೇ ಅಲ್ಲದೆ ಸಿದ್ದರಾಮಯ್ಯ ಕೂಡ ಇವತ್ತು ವಾಗ್ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಏನು ಸಿದ್ದರಾಮಯ್ಯ ಕ್ರಿಮಿನಲ್ ಅನ್ನುವಂತ ಮಾತುಗಳನ್ನ ಆಡಿದ್ರು. ಸಾವಿನ ವಿಷಯದಲ್ಲೂ ಕೂಡ ಇಷ್ಟೊಂದು ಕೀಳಮಟ್ಟದ ರಾಜಕಾರಣವನ್ನ ಮಾಡ್ತಾರ ಈ ರಾಜಕಾರಣಿಗಳು ಅಂತ. ಹೌದು ಸಭಾ, ಏನು ಅಂತಂದ್ರೆ ಈಶ್ವರಪ್ಪ ಮಾತನಾಡುವ ಭರಾಟೆಯಲ್ಲಿ ಸಾವಿನ ವಿಷಯವನ್ನ ರಾಜಕೀಯಕ್ಕೆ ತಗೊಂಡ್ ಬರಕ್ ಹೋದ್ರು. ಅದರಲ್ಲೂ ಕೂಡ ಮಾತನಾಡುವ ಭರಾಟೆಯಲ್ಲಿ ರೇವಣ್ಣ ಅವರು ಸತ್ರೆ ಭವಾನಿ ರೇವಣ್ಣ ಅವರು ನೆಕ್ಸ್ಟ್ ದಿನನೇ ಕಂಟೆಸ್ಟೆಂಟ್ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡ್ತಾರೆ ಅಂತನ್ನೋ ಮೂಲಕ ತಮ್ಮ ನಾಲಿಗೆಯನ್ನು ಹರಿಬಿಟ್ರು. ಈ ಒಂದು ಕಡೆ ರೇವಣ್ಣ ಅವರು ಮಾತನಾಡ್ತಿದ್ದಂತೆ ಇಡೀ ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಚೀತು ಅಂತ ಜನ ಉಗಿತಾ ಇದ್ರು. ಅದೇ ರೀತಿ ಅದನ್ನ ಹೇಳುವ ಭರಾಟೆಯಲ್ಲಿ ಈಶ್ವರಪ್ಪನವರು ಈ ರೀತಿಯಾಗಿ ಹೇಳಿಕೆ ನೀಡಿರ್ತಕ್ಕಂಥದ್ದು ಸದ್ಯ ಚರ್ಚೆಗೆ ಭಾರಿ ಗ್ರಾಸವಾಗಿದೆ ಅಂತ ಹೇಳ್ಬೋದು ಸಭಾ. ಓಕೆ ರವಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.